ಎಲ್ಲಿ ನಿಮ್ ಕ್ಲರ್ಕ್? ಏನ್ರಿ ಸಮಾಚಾರ? ಏನು ಸಮಾಚಾರ ಇಲ್ಲ. ಸ್ವಲ್ಪ ಕೋಪರೇಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಟೆಂಡರ್ ಸಿಗ್ತಾ ಇತ್ತು. ಈಗ 2 ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಲ್ಲಿ ಅವನು? ಇರ್ರಿ, ಸ್ವಲ್ಪ ಸಮಾಧಾನವಾಗಿರ್ರಿ. ಅವ್ರು ಮದುವೆ ಮಾಡ್ಕೊಂಡು ರಜೆಯಲ್ಲಿ ಇದ್ದಾರೆ. ಓಹೋ, ಮದುವೆ ಮಾಡ್ಕೊಂಡು ರಜದ ಮೇಲೆ ಮಜಾ ಮಾಡಕ್ ಹೋಗಿವ್ನೆ. ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ. ಅವ್ನ್ಗೆ ಹೇಳು, ಅವ್ನು ಸಿಕ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಬಂದ್ರು. ಮನೆ ಕಾಯುವಾಗ ಕೃಷ್ಣನ್ ಮೇಲೆ ಇಷ್ಟವಾಗ್ತಾವನೆ. ಏನ್ರಿ ಇವನು? ನೀವು ನನ್ನ ಹತ್ರ KS ಆಫೀಸರ್ ಅಂತ ಸುಳ್ಳು ಹೇಳಿದ್ದೀರಾ. ನೋಡಿ, ನಾನ್ ಯಾವತ್ತು ನಿಮ್ ಹತ್ರ ನಾನು KS ಆಫೀಸರ್ ಅಂತ ಹೇಳಿಲ್ಲ. ಮತ್ತೆ ನಿಮ್ ಸ್ನೇಹಿತರೆಲ್ಲ ನಿಮ್ಮನ್ನ KS ಕೃಷ್ಣ ಅಂತ ಕರೀತಾರೆ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ನಾನೇನ್ ತಪ್ಪು ತಿಳ್ಕೊಂಡೆ? ನನ್ನ ಹೆಸರು ಕೋಲಾರ ಅಣ್ಣಯ್ಯ ಸುಂದರ ಕೃಷ್ಣ ಅಂತ. ನಾನು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೃಷ್ಣ KAS ಅಂತ ಇಟ್ಕೊಂಡಿದ್ದೀನಿ. ಗಾಟ್ ಇಟ್? ಮತ್ತೆ ನಿಮ್ ಆಫೀಸ್ ಚೇಂಬರ್ ಮುಂದೆ ಕೃಷ್ಣ KAS ಅಂತ ಬೋರ್ಡ್ ಇತ್ತಲ್ಲ? ಅದು ನಮ್ಮ ಆಫೀಸರ್ ಹೆಸರು. ಅವ್ರ ಹೆಸರು ಕೂಡ ಕೃಷ್ಣ ಅಂತ. ಆಕ್ಚುಲಿ ಅವರೇ ನಿಜವಾದ KAS ಆಫೀಸರ್. ಅಂಜು, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡು. ನಮ್ ರೂಮಿಗೆ ನಾವು ಹೋಗೋಣ. ಹೌದು ಅತ್ತೆ, ಇನ್ ಮೇಲೆ ನಮ್ ದಾರಿ ನಮ್ದು. ನಾನು ಆಟೋ ತಗೊಂಬರ್ತೀನಿ. ಸರಿ ರೀ ಬಾವಾ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನನ್ ಮಾತ್ ಕೇಳಿ ಎಳೆ ಅಂದ್ರೆ, ನಮ್ಗಿರೋದ್ ಇಬ್ರೇ ಹೆಣ್ಮಕ್ಳು. ಇಷ್ಟು ದೊಡ್ಡ ಮನೆ ಇದೆ, ನೀವಿಲ್ಲಿ ಆರಾಮಾಗಿರ್ಬಹುದು. ಬೇಡಿ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಮ್ಗೇನು ತೊಂದ್ರೆ ಇಲ್ಲ, ಸುಮ್ನೆ ನಿಮ್ ರೂಮ್ಗೆ ನಡೀರಿ. ಭಾವ ಒಳಗ್ ನಡೀರಿ. ಅಲ್ಲಮ್ಮ, ಭಾವನ ಒಳಗಡೆ ಕರ್ಕೊಂಡು ಹೋಗಿ ಬನ್ರಿ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ನಾನು ಹೋಗಿ ಬಂದ್ಬಿಡ್ತೀನಿ. ಬಾಯ್. ಬಂದ್ರೆ ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಬಾರೆ ಅಂಜು. ಬಿಸಿ ಬಿಸಿ ಕಾಫಿ ಕೊಡ್ತಾಳಂತೆ. ಆಸ್ತಿ ಇರೋ ಅಳಿಯ ಸಿಗ್ತಾನೆ ಅನ್ಕೊಂಡೆ. ಎಲ್ಲ ನನ್ ಕರ್ಮ. ರೇ, ರಸ್ತೆಯಲ್ಲಿ ಓಡಾಡೋರು ಕಾಣಿಸಲ್ವಾ ನಿಮ್ ಕಣ್ಣಿಗೆ? ಒಳ್ಳೆ ಸಾಯಿಸೋರ್ ತರ ಮೈ ಮೇಲೆ ಬರ್ತೀರಲ್ರಿ. ರೇ, ನಾನ್ ಶಾಕ್ ಅಲ್ಲಿದ್ರೆ ನಗ್ತಾನೆ ಇದೀರಲ್ರಿ. ಅದ್ ಸರಿ, ಕಾರಲ್ಲಿ ಓಡಾಡೋ ಶ್ರೀಮಂತರಿಗೆ ರಸ್ತೆಯಲ್ಲಿ ಓಡಾಡೋ ಬಡವರಲ್ಲಿ ಕಾಣಿಸ್ತಾರೆ. ರೇ ಮಿಸ್ಟರ್, ನಿಮ್ಮನ್ನ ನೋಡೇ ಕಾರ್ ಹತ್ರ ನಿಲ್ಸಿದ್ದು ಗೊತ್ತಾಗ್ಲಿಲ್ವಾ? ಕೃಷ್ಣ, ಎಸ್ ಯರ್ ಓಲ್ಡ್ ಫ್ರೆಂಡ್ ಆನಂದ. ಆನಂದ, ಏನ ನೀನ್ ಇಷ್ಟು ವರ್ಷದಿಂದ ಎಲ್ಲೋ ಇದ್ದೆ, ಗುರ್ತು ಹಿಡಿಯಕ್ಕಾಗ್ಲಿಲ್ಲ ನಿನ್ನ. ನೀನೇ ಪರವಾಗಿಲ್ಲ ಕಣ, ನನ್ನ ಗುರ್ತು ಹಿಡಿದ್ಬಿಟ್ಟೆ. ಅದ್ ಸರಿ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? NRI ಒಬ್ಬರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಮತ್ತೆ ನೀನ್ ಮಾಡ್ತಿದ್ಯಾ? ನಾನೊಂದು ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಗುಡ್, ನಡಿ ಎಲ್ಲಾರು ಆರಾಮ ಕಾಫಿ ಕುಡ್ಕೊಂಡು ಮಾತಾಡೋಣ. ನಡಿ. ಒಂದ್ ನಿಮಿಷ ಸರ್. ಆನಂದ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬಾ. ಬರ್ತೀನಿ ಸರ್, ಈಗಲೇ ಬರ್ತೀನಿ. ಯಾರ? ನಮ್ ಬಾಸು ಅರ್ಜೆಂಟ್ ಆಗಿ ಬರಕ್ ಹೇಳ್ತಾ ಇದಾರೆ. ಸಾರಿ ಕಣೋ, ಮತ್ತೀನಿ ಯಾವಾಗಲೂ ಸಿಗ್ತೀನಿ. ಇದು ನನ್ನ ಕಾರ್ಡು. ಥ್ಯಾಂಕ್ ಯು. ಇದು ನನ್ನ ಕಾರ್ಡ್. ಓ ಎಸ್, ಏನ್ ತಿಳ್ಕೊಬಿಡುವ? ಖಂಡಿತ ಇಲ್ಲ ಕಣ, ವರ್ಕ್ ಇಸ್ ವರ್ಷಿಪ್. ಫೋನ್ ಮಾಡ್ತೀನಿ ನಾನು ನಿಂಗೆ. ರೈಟ್, ಬಾಯ್. ಬಾಯ್ ಕಣ. ಬಾಯ್. ಬಾಯ್ ಕಣ, ಸಿಗೋಣ. ಫೋನ್ ಮಾಡು, ಬಾಯ್. ಮೆಹತಾ ಅವರೇ, ನಥಿಂಗ್ ಟು ವರಿ. ನಮ್ ಮ್ಯಾನೇಜರ್ ಆನಂದ್ ಅವರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಚೇ ಹಾಗೇನಿಲ್ಲ, ಅವರು ನಮ್ಮನೆ ಹುಡುಗ ಇದ್ದಾಗೆ. ಓಕೆನಾ? ಬಾಯ್. ಆನಂದ್, ಬೆಡ್ರೂಮ್ ಲಾಕರ್ ನಲ್ಲಿ ಒಂದು 10 ಲಕ್ಷ ರೂಪಾಯಿ ತಗೊಂಡೋಗಿ ಆ ಮೆಹತಾ ಕೊಟ್ಬಿಡಪ್ಪ. ಓಕೆ ಸರ್. ಕೇರ್ಫುಲ್. ಡೋಂಟ್ ವರಿ ಸರ್. ಓಕೆ. ಗುಡ್ ಬಾಯ್. ಸಂಜೀವಯ್ಯ, ನಮಸ್ಕಾರ. ನಮಸ್ಕಾರ. ಬರ್ಬೇಕು, ಕೂತ್ಕೊಳ್ಳಿ. ಏನು ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ ತಮ್ಮ ಶ್ರೀಪಾದ ಬೆಳೆಸ್ಬಿಟ್ಟಿದ್ದೀರಿ? ನಿನ್ ಕೈಯಲ್ಲಿ ಆಗದೆ ಇರೋ ಕೆಲ್ಸನ ನಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ. ನನ್ನ ಮೊದಲನೇ ಮಗಳಿಗೆ ನೀನ್ ಗಂಡು ಹುಡುಕ್ ಕೊಡ್ಲಿಲ್ಲ, ಅವಳು ಮದುವೆನೂ ಆಗೋಯ್ತು. ಈಗ 2ನೇ ಮಗಳಿಗೆ ಗಂಡು ಹುಡುಕಿದ್ದೀನಿ, ಜಾತಕನೂ ತಂದಿದ್ದೀನಿ. ಹೌದೇನೋ? ನೋಡು,
ನಾವ್ ಹೇಳಿದ್ದೀನಲ್ಲ ನೀವ್ ಒಪ್ಕೊಳ್ಳೋದಿಲ್ವಲ್ಲ? ಹ್ಮ್ 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 ಈ ಹುಡುಗನ ಹ್ಮ್ ಜಾತಕ ನೋಡೋದೇ ಬೇಡ, ಮೊದ್ಲು ವಾಪಸ್ ಕಳ್ಸ್ಬಿಡಿ. ಯಾಕಯ್ಯ ಏನಾಗಿದೆ? ಈ ಹುಡುಗನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಮೈ ತುಂಬಾ ಕಾಯಿಲೆ. ಕೈ ತುಂಬಾ 40 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಲ್ಲ, ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ಆಯ್ತು. ಅಲ್ರಿ, 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಮೇಲೆ ನಿಮ್ ಮಗಳ ಪರಿಸ್ಥಿತಿ? ಕೋಟ್ಯಾಧೀಶ್ವರ ತಾನೇ, ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು. ಅಲ್ರಿ, ಕೆಲವು ಸಲ ಕೋಟಿಗಟ್ಲೆ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿ ಹೋಗಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಕೊಡ್ರಿ ಜಾತಕನ. ಏನೋ ದೊಡ್ಡದಾಗಿ ಹೇಳೋಕ್ ಬಂದ್ಬಿಟ್ರು. ಅಮ್ಮ, ನಂಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಫ್ರೆಂಡ್ಸ್ ಟ್ರೀಟ್ ಕೊಡಿಸ್ಬೇಕು. ದುಡ್ಡ ಎಷ್ಟೇ ಬೇಕು? ಅಟ್ ಲೀಸ್ಟ್ 2000. 2000 ಅಷ್ಟೊಂದಿಲ್ಲಪ್ಪ. ಪ್ಲೀಸ್ 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 900-1000 ರೂಪಾಯಿ ಇರ್ಬೋದು. ಅದು ನಿಮ್ಮಪ್ಪನಿಗೆ ಗೊತ್ತಾಗ್ಬಾರ್ದು, ಕೊಡ್ತೀನಿ. ಅಮ್ಮ, ನಿನ್ ಹತ್ರ ಎಷ್ಟಿದ್ಯೋ ಅಷ್ಟ್ ಕೊಡು. ಮಿಕ್ಕಿದ ದುಡ್ಡನ್ನ ಅವ್ರ ಹತ್ರ ಹೇಳಿ ನಾನ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಗಜು, ಏನ್ರಿ? ನನಗೆ ಗೊತ್ತಿತ್ತು ತಾಯಿ ಮಕ್ಕಳು ಎಲ್ಲ ಈ ಗೂಡಲ್ಲೇ ಸೇರ್ಕೊಂಡಿರ್ತೀರಾ ಅಂತ. ಎಲ್ಲಿರೋದು ಹೇಳಿ. ಒಂದ್ ಒಳ್ಳೆ ಸುದ್ದಿ. ನಮ್ ಸಂಜು ನಿಜವಾಗ್ಲೂ ಅದೃಷ್ಟವಂತಲು ಕಣೆ. ಒಂದ್ ಒಳ್ಳೆ ಶ್ರೀಮಂತರ ಸಂಬಂಧ ಬಂದಿದೆ. ಉಫ್. ಅಪ್ಪ, ನಿಮಗ್ ಮದ್ವೆ ವಿಷಯ, ಶ್ರೀಮಂತರ ವಿಷಯ ಬಿಟ್ರೆ ಬೇರೆ ಮಾತೇ ಬರಲ್ವಾ? ಅದ್ಯಾಕಮ್ಮ ಹಾಗಂತೀಯ? ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧ ಸಿಕ್ಕೋದೇ ಕಷ್ಟ. ನನಗ್ ಈಗ್ಲೇ ಮದ್ವೆ ಬೇಡಪ್ಪ. ಹಾಗೆಲ್ಲ ಮಾತೇ ಆಡ್ಕೊಡ್ದು. ನಾಳೆ ಮನೆಗ್ ಬರೋಕ್ ಹೇಳಿದ್ದೀನಿ, ಬರ್ತಾರೆ. ಸರಿ, ನಿಮ್ ಇಷ್ಟ. ಅದು ನನ್ ಮಗಳು ಅಂದ್ರೆ. ಅಂಜು, ನಿನ್ ಗಂಡನ್ಗೂ ಹೇಳ್ಬಿಡಮ್ಮ. ನಾಳೆ ಸಂಜೆ ಗಂಡಿನ ಕಡೆಯವರು ಬರ್ತಾರೆ. ನನಗೆ ಹೇಳಿಲ್ಲ ಅಂತ ಆಕ್ಷೇಪಣೆ ಏನಾನು ಮಾಡೋಣ. ಸರಿನಪ್ಪ. ರೀ, ಸಂಜೀವಯ್ಯನ್ಗೆ ಹುಡುಗ ಹುಡುಗಿ ಜಾತಕ ತೋರ್ಸಿದ್ರಾ? ತೋರಿಸ್ದೇ ಇರ್ತೇನಿಯೇ. ಸಂಜೀವಯ್ಯನಿಗೆ ಜಾತಕ ತೋರಿಸ್ದೆ. ಗಂಡು ಹೆಣ್ಣು ಜಾತಕ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅವನೇ ಹೇಳ್ದ. ಹಾಗಿದ್ರೆ ಸರಿ. ಹಾ. ಸರ್ ನಮಸ್ಕಾರ. ಓಹೋ, ನಮಸ್ಕಾರ ಕೃಷ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪಾ ಈ ಕಡೆ? ಏನಿಲ್ಲ, ಕಾಫಿ ಪುಡಿ ತಗೊಂಬರೋಣ ಅಂತ ಹೋಗ್ತಿದ್ದೆ. ಆಶ್ಚರ್ಯವೇ, ನಿಮ್ಮನೆ ಕಾಫಿನೇ ಮಾಡೋದಿಲ್ವಲ್ಲ? ಕಾಫಿ ಪುಡಿ ಯಾಕೆ? ಅಯ್ಯೋ, ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ನನಗಾಗಲ್ಲ. ನಮ್ಮ ಅವನ ಕಾಫಿ ಪುಡಿನೇ ತರ್ಸಲ್ಲ. ಅದಕ್ಕೆ ನಾನೇ ಕಾಫಿ ಪುಡಿ ತಗೊಂಡೋಗಿ ಮನೆ ಕೊಟ್ಟು. ಒಳ್ಳೆ ಕೆಲಸ ಬಿಡು. ಅಂದಾಗೆ ನೆನ್ನೆ ನಿಮ್ಮ ಮಾವ ನಮ್ಮ ಆಫೀಸಿಗೆ ಬಂದಿದ್ರಪ್ಪ, ಫೋಟೋನು ಜಾತಕ ತಗೊಂಡು. ನೆನ್ನೆ ರಾತ್ರಿ ಅಂಜು ಹೇಳ್ತಾ ಇದ್ಲು, ಅದೇನೋ ಜಾತಕ ಬಹಳ ಚೆನ್ನಾಗಿ ಕೂಡ್ ಬಂದಿದೆ, ನೀವೇ ಹೇಳಿದ್ರಂತಲ್ಲ. ಸುಳ್ಳು ಕಣಪ್ಪ, ನಾನ್ ಜಾತಕ ನೋಡ್ಲೇ ಇಲ್ಲ. ಹುಡುಗನ್ ಫೋಟೋ ನೋಡ್ತಿದ್ದಾಗೆ ಹೇಳ್ಬಿಟ್ಟೆ ಇವನ ಆರೋಗ್ಯ ಸರಿಗಿಲ್ಲ ಅಂತ. ನಿಮ್ ಮಾವ ನನ್ ಮಾತೆ ಕೇಳಲಿಲ್ಲಪ್ಪ. ಹುಡುಗ 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಸರಿ ಸರ್, ನಾನು ವಿಚಾರಿಸ್ತೀನಿ. ಸರಿಯಪ್ಪ, ನಾನ್ ಬರ್ತೀನಿ. ಮಾವ ಆಸ್ತಿಗೋಸ್ಕರ ಸುಳ್ಳು ಹೇಳಿದಿರಾ? ಲಕ್ಷ್ಮಿ, ಲಕ್ಷ್ಮಿ, ಗಜಲಕ್ಷ್ಮಿ, ಬರ್ತಾ ಇದ್ದೀನ್ರಿ. ಏನ್ರಿ? ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆಗಳು ಏನ್ ದುಬಾರಿ ಅಂತೀಯಾ? ನೋಡು, 100 ರೂಪಾಯಿ ಆಗೋಯ್ತಿದಕ್ಕೆ. 100 ರೂಪಾಯಿ? ಇದನ್ನೆಲ್ಲ 100 ರೂಪಾಯಿ ಕೊಟ್ಟಂದ್ರ ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ಯಾಕೆ? ಒಂದ್ 5-10 ಕೊಟ್ಟು ತರಕ್ ಆಗ್ತಿರ್ಲಿಲ್ವಾ? ಅಲ್ವೇ, ಗಂಡಿನ ಕಡೆಯವ್ರು ಬರ್ತಾರೆ, ತಿಂಡಿ ಗಿಂಡಿ ಮಾಡು ಅಂತ. ಅಂಜು, ಅಂಜು, ಏನ್ರಿ? ನಿಮ್ಮಪ್ಪ ನಿನ್ ತಂಗಿ ಜೀವನ ಹಾಳು ಮಾಡ್ಬೇಕು ಅಂತಿದಾರ, ಕೇಳು. ಯಾಕ್ರಿ? ಏನಾಯ್ತು? ಸಂಜು ಗಂಡು ನೋಡಿದೀನಿ, ಅವನ್ ಜಾತಕ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ನಿಮ್ಮಪ್ಪ. ಎಲ್ಲಾ ಬರೀ ಸುಳ್ಳು. ಯಾರು ಯಾರು ಹೇಳಿದ್ರು ಸುಳ್ಳು ಅಂತ? ಸಂಜೀವಯ್ಯ ಅಂಗಡಿ ಹತ್ರ ಸಿಕ್ಕಿದ್ರು, ಅವರೇ ಹೇಳಿದ್ರು. ಅಳಿ ಅಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ಹೌದತ್ತೆ. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಮಾತಾಡಿಯಪ್ಪ. ಆ ಸಂಜೀವನಿಗೆ ಜಾತಕ ನೋಡಕ್ ಬರೋಲ್ಲ, ಅದಕ್ಕೆ ನಾನು ಬೇರೆ ಕಡೆ ತೋರಿಸಿದ್ದು. ತಿರ್ಗಾ ಸುಳ್ಳು. ಆ ಹುಡುಗನ್ ಫೋಟೋ ನೋಡ್ತಿದ್ದಾಗೆ ಸಂಜಯ್ ವೆನರ್ ಇವ್ರಿಗೆ ಹೇಳಿದ್ದಾರೆ, ಅವನು ತುಂಬಾ ಕಾಯಿಲೆ ಇದೆ, ಮದುವೆ ವಿಷಯದಲ್ಲಿ ಮುಂದುವರಿಬೇಡಿ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೇರ್ ಮಾಡದೆ ಮುಂದುವರಿತಾ ಇದ್ದಾರೆ. ಹುಡುಗ ತುಂಬಾ ಶ್ರೀಮಂತ ಅಂತ ನಿಮ್ಮ ಹತ್ರ ಏನು ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸಂಜು, ನನ್ ಮಾತ್ ನಂಬಮ್ಮ. ನನ್ ಮೇಲಿನ ದ್ವೇಷಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಾಬಾ, ನಿಮ್ ಮೇಲಿನ ದ್ವೇಷಕ್ಕೋಸ್ಕರ ಸಂಜು ಜೀವನ ಹಾಳು ಮಾಡೋಂತಾನಲ್ಲ ನಾನು. ಇಷ್ಟಕ್ಕೂ ನಿಮ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಂತ ನನಗೇನಾಗಿದೆ? ನನ್ಗೇನು ನನ್ ಮಗಳನ್ನ ಕಂಡ್ರೆ ಪ್ರೀತಿ ಇಲ್ವಾ? ನಾನು 4 ಕಡೆ ವಿಚಾರಿಸೇ ಈ ನಿರ್ಧಾರಕ್ಕೆ ಬಂದಿರೋದು. ಅಪ್ಪ, ಈಗ್ಲಾದ್ರೂ ನಿಜ ಹೇಳಿಪ್ಪ. ನಾನ್ ನಿಮ್ ಮಾತನ್ನ ನಂಬೋದಾ? ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಯಾಕೆ ಸುಮ್ನೆ ನಿಂತಿದ್ದೀರಾ? ನಿಜ ಹೇಳಿ. ಈಗ್ಲಾದ್ರೂ ನಿಜ ಹೇಳಿಪ್ಪ. ಇದು ನನ್ ಭವಿಷ್ಯದ ಪ್ರಶ್ನೆ.
ಮಾತಾಡದೆ ಸುಮ್ನೆ ನಿಂತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ಆಸ್ತಿ ಹುಚ್ಚು ಎಷ್ಟಿದೆ ಅಂತ. ನನ್ಗೂ ಇವ್ರ ಹತ್ರ ಹೇಗಿ ಸಾಕಾಗಿ ಹೋಗಿದೆ. ಈ ಸುಖ ಸಂಪತ್ತನ್ನೆಲ್ಲ ಇವ್ರೊಬ್ರೇ ಅನುಭವಿಸ್ಲಿ. ನಡೀರಿ ನಾವೆಲ್ಲಾದ್ರೂ ಹೋಗೋಣ. ಬನ್ನಿ ಅಳಿಯಂದ್ರೆ, ಬಂದ್ರೆ. ಸ್ವಲ್ಪ ನಿಂತ್ಕೊಳ್ಳಿ. ದಯವಿಟ್ಟು ಯಾರೂ ಮನೆ ಬಿಟ್ಟು ಹೋಗ್ಬೇಡಿ. ಈ ವಿಷಯದಲ್ಲಿ ನನ್ನ ತಪ್ಪಾಗಿದೆ ನಿಜ. ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಡ್ಕೋತೀನಿ. ಇಲ್ಲ, ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಗಜಲಕ್ಷ್ಮಿ, ನೀನ್ ಹಾಗನ್ಬಾರ್ದು. ದಯವಿಟ್ಟು ಎಲ್ಲರೂ ಇರೋಕ್ ಹೇಳು. ಅಲ್ಲಪ್ಪ, ಆಸ್ತಿಗೋಸ್ಕರ ನನ್ ಜೀವನನೇ ಹಾಳು ಮಾಡಕ್ ಹೊರಟಿದ್ರಲ್ಲ. ತಪ್ಪಾಯ್ತು ಅಂತ ಹೇಳದ್ನಲ್ಲಮ್ಮ. ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ಥ್ಯಾಂಕ್ಸ್ ಅಪ್ಪ. ನಡಿಯಮ್ಮ. ಅಳಿಯಂದ್ರೆ ಸ್ವಲ್ಪ ನಿಂತ್ಕೊಳ್ಳಿ. ಅಳಿಯಂದ್ರೆ ಅಂತೂ ಈ ಮದುವೆ ನಿಲ್ಲಿಸ್ಬಿಟ್ರಿ. ನೋಡ್ತಾ ಇರಿ, ನಾನೊಬ್ಬ ಒಳ್ಳೆ ಹಣವಂತ ಹುಡುಗನ್ನ ತಗೊಂಬಂದು ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಇದು ನನ್ನ ಚಾಲೆಂಜ್. ಮಾವ, ನನ್ನ ನಾದ್ನಿಗೆ ಒಳ್ಳೆ ಗುಣವಂತ ಹುಡುಗನ್ನೇ ಹುಡುಕ ಮದ್ವೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಹಲೋ ಕೃಷ್ಣ, ನಾನಂದ್ ಮಾತಾಡ್ತಾ ಇರೋದು. ಹಾಯ್ ಆನಂದ್, ಏನ್ ಸಮಾಚಾರ? ಏನಿಲ್ಲಪ್ಪ, ಅವತ್ತು ಅರ್ಜೆಂಟ್ ಆಗಿ ಹೊರಟ್ಬಿಟ್ನಲ್ಲ, ಮತ್ತೆ ಫೋನ್ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಮಾಡ್ದೆ. ಓಹೋ, ಒಳ್ಳೇದಾಯ್ತು. ನಾನು ಕೆಲ್ಸದ ಬಿಸಿಲಿ ನಿನ್ಗೆ ಫೋನೇ ಮಾಡಕ್ ಆಗ್ಲಿಲ್ಲ. ಇವತ್ ಮೀಟ್ ಮಾಡೋಣ, ಫ್ರೀ ಇದೆಯಾ? ಇಲ್ಲ ಕಣೋ, ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಬಾಸ್ ಬೇರೆ ಇದಾರೆ. ಹೌದಾ, ಸರಿ ಬಿಡಿ, ಯಾವಾಗಾರ ಮೀಟ್ ಮಾಡೋಣ. ಬಾಯ್ ಬಾಯ್. ಅಂಜೋ, ಅಂಜೋ, ಬಂದೇಪ. ಅಯ್ಯೋ ಬೇಗ ಬಾಮ್ಮ. ಏನಪ್ಪ? ಮೈಸೂರು ಮದುವೆ ಮುಗಿಸ್ಕೊಂಡು ನಾಳೆನೆ ಬಂದ್ಬಿಡ್ತೀವಿ. ಹಾಗೆ ಸಂಜುಗ್ ಯಾರೋ ಗಂಡು ತೋರಿಸ್ತೀನಿ ಅಂತ ಹೇಳಿದಾರೆ, ನೋಡ್ಕೊಂಡ್ ಬಂದ್ಬಿಡ್ತೀವಿ. ಸರಿಯಪ್ಪ. ಗಜಲಕ್ಷ್ಮಿ, ಗಜು, ಯಾಕ್ರಿ ಇಷ್ಟ ಅವಸರ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಟ್ರೈನ್ ಇನ್ನೂ 2 ಗಂಟೆ ಬಾಕಿ ಇದೆ. ಈ ಟ್ರೈನ್ ಮಿಸ್ ಆದ್ರೆ ಗಂಟೆ ಕಾಯ್ಬೇಕಾಗತ್ತೆ. ಮೈಸೂರಿಗೆ ಬೇಕಾದಷ್ಟು ಬಸ್ ಇದೆ ಗೊತ್ತಾ? ಓಹೋ, ಟ್ರೈನ್ ಚಾರ್ಜ್ ಗಿಂತ ಬಸ್ ಚಾರ್ಜ್ ಡಬಲ್ ಗೊತ್ತಾ? ಅಯ್ಯೋ, ಎಷ್ಟೊತ್ ಮಾಡ್ತೀಯಾ ಸಂಜು ನೀನು? ಬಂದಲ್ಲಪ್ಪ. ಬನ್ನಿ ಬನ್ನಿ, ಬೇಗ ಹೋಗೋಣ. ನೋಡಮ್ಮ, ಮನೇಲಿ ಇಬ್ರೇ ಇರೋದು, ಅಡಿಗೆ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡ್ಬೇಡ. ಇಲ್ಲಪ್ಪ. ಅಯ್ಯೋ ಗೊತ್ತು, ನಡೀರಿ, ಮಗು ಏನಲ್ಲ. ಲೈಟು ಅಷ್ಟೇ, ಎಲ್ಲಾ ಕಡೆ ಉರಿಸ್ಬೇಡ. ಬಿಲ್ಗಳು ಕೊಟ್ಟು ನನ್ನ ತಲೆ ನೋಡಿ ಹೇಗಾಗಿದೆ. ನೋಡಮ್ಮ. ಗುಡ್ ಲಕ್. ಬಾಯ್ ಬಾಯ್. ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಮಂಚನವಾಗಿದೆ. ಬಾ. ಏನ್ರಿ ಇದು? ಇವತ್ತೇನ್ ನಮ್ ಫಸ್ಟ್ ನೈಟಾ? ಫಸ್ಟ್ ನೈಟ್ ನಿಮ್ಮ ಅಪ್ಪನ ಅವಾಂತರದಲ್ಲಿ ನಮ್ ಫಸ್ಟ್ ನೈಟ್ ಶುರುವಾಗಿದ್ದು ಗೊತ್ತಾಗ್ಲಿಲ್ಲ, ಮುಗಿದೋಗಿದ್ದೋ ಗೊತ್ತಾಗ್ಲಿಲ್ಲ. ಅರ್ಧ ಮೊಳ ಹೂ ತಂದ್ಬಿಟ್ಟು ಮುರಿದೋಗೋ ತರ ಇದ್ದಿದ್ ಮಂಚದ ಮೇಲೆ ಸಿಕ್ಸ್ಬಿಟ್ಟಿದ್ರು. ಅದನ್ನ ಹಾಸಿಗೆ ಮೇಲೆ ಹಾಕ್ಲಾ, ನಿನ್ ತಲೆಗೆ ಮುಡಿಸ್ಲಾ ಅನ್ನೋ ಕನ್ಫ್ಯೂಷನ್ ಎಲ್ಲ ಗೊತ್ತಿದೆಯಲ್ಲ ಏನೇನಾಯ್ತು ಅಂತ. ನಿಮ್ಮ ಕೆದೆ ಕೆಂಪಾಗೋಯ್ತು. ಅದ್ ಸರಿ, ನಿಮ್ಮಪ್ಪನ್ ಯಾಕೆ ಇಷ್ಟೊಂದು ಜಿಪ್ಪುಣತನ? ಆ ದೇವ್ರಿಗೆ ಗೊತ್ತು. ನನಗನ್ಸುತ್ತೆ ನಿಮ್ಮಪ್ಪನ್ಗೆ ರೀ, ಅಲ್ಲಿ ಯಾ- ಇಷ್ಟೆಲ್ಲ ಅರೇಂಜ್ ಮಾಡಿದೀರಾ, ಈ ಟೈಮಲ್ಲಿ ನಮ್ಮ ಅಪ್ಪನ ವಿಷಯ ಯಾಕೆ? Oh, you're right. I like it. I like it. ಹಾಲ್ ತಗೊಳ್ಳಿ. ಇದನ್ನ ಕುಡಿತೀನಿ. ಮೊದ್ಲು ಇತ್ತಾಗ. ಏನಿದು? ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಮ್ಯಾಚಿಂಗ್ ನೀನು ರೆಡಿ ಆಗ್ಬೇಕು. ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗು. ನಾನೇನಾದ್ರು ಹೆಲ್ಪ್ ಮಾಡ್ಲಾ? ಬನ್ನಿ. ನಡಿ. ಆಸೆ ನೋಡು. ಓಕೆ, ನೋ ಪ್ರಾಬ್ಲಮ್. ಬೇಗ ಬಾ. ಚಿನ್ನ ಬಾಳಲ್ಲಿ ನಿಲ್ಸೋ ಗಾಡಿ, ಇಲ್ಲೇ ನಿಂತವ. ಅವತ್ತು
ಒಂದ್ ಸ್ವಲ್ಪ ಕೋಪರೇಟ್ ಮಾಡು ಅಂತ ಕೇಳಿದೆ, ಆಗಲ್ಲ ಅಂತ ಹೇಳ್ದೆ ಅಲ್ಲ. ನೋಡು, ಏನೇ ವಿಷಯ ಇದ್ರು ಆಫೀಸಲ್ಲಿ ಬಂದು ಮಾತಾಡು. ಅನ್ಯಾಯವಾಗಿ ನನಗ್ ಬರೋ 2 ಕೋಟಿ ರೂಪಾಯಿ ನೀನ್ ಹಾಳು ಮಾಡ್ದೆ ಅಲ್ಲ. ಅದು ಅಲ್ಲದೆ ಆ ಕಾಂಟ್ರಾಕ್ಟ್ ನ ನನ್ನ ವಿರುದ್ಧ ವ್ಯಕ್ತಿಗೆ ನೀನ್ ಕೊಡ್ಸಿ ಸಹಾಯ ಮಾಡ್ದೆ. ಸುಮ್ನೆ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಅವ್ರು ನಿನಗಿಂತ ಕಮ್ಮಿ ಕೋಟ್ ಮಾಡಿದ್ರು, ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ತು ಅಷ್ಟೇ. ಅಷ್ಟೇನಾ? ಏಯ್, ಹೊರಗ್ ಬಿಸಾಕ್ರು. Wow, wonderful house. Wow. Yeah, man. Oh. ಯಾರಪ್ಪ ನೀನು? ನಾವೆಲ್ಲಿ ಸರ್ಕಸ್ ಕಂಪನಿ ನಡೆಸ್ತಾ ಇಲ್ಲ. No circus company. I'm son of Masal Dose Madhavrao. Set Dose Subbu alias Subramanya. ಜ್ಞಾಪಕ ಬರ್ಲಿಲ್ವಾ ಅಂಕಲ್? ನಮ್ ತಂದೆ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಅದೇ ದುಬೈನಲ್ಲಿ ಹೋಟೆಲ್ ಇಟ್ಟಿದಾರಲ್ಲ. ಈಗ ದುಬೈ ಮಾತ್ರ ಅಲ್ಲ, ಜಪಾನ್, ಲಂಡನ್, ಅಮೆರಿಕಾ ಹೀಗೆ 25 ಕಂಟ್ರೀಸ್ ನಲ್ಲಿ ನಮ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ. 4 ವರ್ಷ ಇದ್ದಾಗ ನಿಮ್ ನೋಡಿದ್ದು, ನಿಮ್ ಜ್ಞಾಪಕ ತುಂಬಾ ಚೆನ್ನಾಗಿದೆ. ಓ, ತುಂಬಾ ಒಳ್ಳೆ ಜ್ಞಾಪಕ ಶಕ್ತಿ ಇದೆ. ಹೌದು, ನಾನು ಈಗ ಅಮೆರಿಕಾನಲ್ಲಿರೋ 4 ಹೋಟೆಲ್ ನ ನೋಡ್ಕೊಂತಾ ಇದ್ದೀನಿ. ತುಂಬಾ ಸಂತೋಷ. ನನ್ಗೆ ನಮ್ ದೇಶದ, ಅದ್ರಲ್ಲೂ ಬ್ಯಾಂಗ್ಳೂರಲ್ಲಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ. ಒಳ್ಳೇದು. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಮ್ ಡ್ಯಾಡಿ ಹೇಳಿದ್ರು ನಿಮ್ ಮನೇಲಿ ಯಂಗ್ ಡಾಟರ್ಸ್ ಇದಾರೆ ಅಂತ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೊದಲನೇವಳು ನನ್ನ ಹೆಂಡತಿ, ನಮಸ್ಕಾರ. ಅವರಿಬ್ರು ನನ್ನ ಹೆಣ್ಮಕ್ಳು. ಮೊದಲನೇವಳಿಗೆ ಮದುವೆ ಆಗಿದೆ, ಎರಡನೇವಳು ಸಂಜು ಮದುವೆ ಆಗ್ಬೇಕು. ನೋ ಪ್ರಾಬ್ಲಮ್, ನಂಗೆ ಎರಡನೇ ಅವಳಾದ್ರು ಓಕೆ. ಸರಿ, ನಿನಗೆ ಆಸ್ತಿ ಪಾಸ್ತಿ ಎಲ್ಲ? ನೋ ವಾರಿ ಅಬೌಟ್ ಆಸ್ತಿ ಅಂಕಲ್. ಅಮೆರಿಕನ್ನಲ್ಲಿರೋ ಆಸ್ತಿ ಮಾರಿದ್ರೆ 100 ಕೋಟಿ, 100 crores. 100 ಕೋಟಿ? ಹಾಗೆ ಸರಿ, ಈಗ ನೀನು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ಯಪ್ಪ? 5 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದೀನಿ ಅಂಕಲ್. ಎಸ್, 25,000 ಒನ್ ಡೇಗೆ ರೆಂಟ್ ಅಂಕಲ್. ಬಾಡಿಗೆ 25,000? ಎಸ್ ಅಂಕಲ್. ನೀವು ಈಗ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮ್ಯಾರೇಜ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿ. ನಂಗಾಚೆ ಅರ್ಜೆಂಟ್ ಕೆಲ್ಸ ಇದೆ, ಬರ್ತೀನಿ, ಬಾಯ್. ಲೇ ಸುಬ್ರಹ್ಮಣ್ಯ, ಸೆಟ್ ದೋಸೆ. ಇದೇನಿದು? ಸೆಟ್ ದೋಸೆ ತಿರುವಾಕೋ ಹಾಗೆ ಬಂದ ಹೋದ. ಏನಪ್ಪ ಇದು? ಸರ್, ವಾಟರ್ ಪ್ಲೀಸ್. ಸರ್ ಪ್ಲೀಸ್. ಸರ್, ಏನ್ ಕೊಡ್ಲಿ ಸರ್? ಮೂಸಂಬಿ ಜ್ಯೂಸ್, 2 ಮೂಸಂಬಿ ಜ್ಯೂಸ್. ಎಸ್ ಸರ್. ಅಂತೂ ಭಯಾನಕ ಕಿಲಾಡಿದ್ಯಪ್ಪ ನೀನು. ನಿಮ್ ಮಾವಂಗೆ ಬಿಸ್ಕೆಟ್ ಹಾಕೊಂಡು ಓಡಾಡ್ತಾ ಇದೀಯಾ. ನಮ್ಮ ಮಾವನೇನ್ ಕಮ್ಮಿ ಇಲ್ಲಪ್ಪ, ದಿನಕ್ಕೊಂದೊಂದು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ.
ನನ್ನ ಕಂಡಮ್ ಮಾಡಕ್ಕೆ. ಬೇರೆ ಮನೆ ಮಾಡ್ಬಿಡು, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅದು ಬೇಡ ಅಂತಾರೆ, ಮನೆ ಅಳಿಯನಾಗೇ ಇರು ಅಂತಾರೆ. ಇನ್ನೇನಪ್ಪ ಜಾಕ್ ಪಾಟು ಹಾಗಾದ್ರೆ? ದುಡ್ದಿದ್ದೆಲ್ಲ ಸೇವಿಂಗ್ಸ್ ಏನು? ಖಂಡಿತ ಇಲ್ಲ. ನಾಳೆ ಯಾವತ್ತಾದ್ರು ಒಂದಿನ ಮಾತು ಬರಬಾರ್ದು ಅಂತ ತಿಂಗಳಾಗ್ತಿದಂಗೆ ನಮ್ಮ ಮತ್ತೆ ಕೈಗೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ಒಂಥರ ಒಳ್ಳೇದೇ ಬಿಡು. ಮತ್ತೆ ಪರವಾಗಿಲ್ಲ ಬಿಡಿ. ಏನ್ ಮಾಡಿದೆ ನೋಡಲ್ಲ, ಅವ್ರ ಮೇಲೆಲ್ಲ ಬಿತ್ತು ಸರ್. It's okay, it's okay. ಸಾರಿ ಸರ್. ಅಪ್ಪ ನೀನ್ ಹೇಳ್ದಂಗೆ ಜಿಪ್ನು ನಾರಾಯಣ ರಾಯರ್ ಮನೆಗೆ ಹೋಗಿದೆ. ಮೊದ್ಲೇ ಮಗಳಿಗೆ ಮದ್ವೆ ಆಗ್ಬಿಟ್ಟಿದ್ಯಂತೆ. ಎರಡನೇ ಮಗಳು ಅವಳೆ ಸಂಜನಾ ಅಂತ. ಹಗಲು ಅನ್ನಲ್ಲ ರಾತ್ರಿ ಅನ್ನಲ್ಲ, ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕೈಯೆಲ್ಲ ಆಡಿಸ್ತೀಯಲ್ಲ ನೀನು, ಯಾಕೋ? ಒಂದ್ ನಿಮಿಷ ಇರು. ಓ ನೀನ್ ಬಾರಪ್ಪ ಈ ಕಡೆ. ಒಂದ್ ನಿಮಿಷ ಬಂದೆ. ಏನು? ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರು ನನ್ ಮಕ್ಕೆ ಕ್ಯಾಕರ್ ಸುಗ್ದಿಲ್ಲ ಅಷ್ಟೇ. ಲೇ ನೀನು ನೋಡ ಅವ್ರು ಏನಂದ್ರು? ಅವ್ರು ನನ್ ಗುರ್ತಿಡಿಲಿಲ್ಲ. ನನ್ ಪರಿಚಯ ನಾನೇ ಮಾಡ್ಕೊಂಡು ಅಮೇರಿಕಾನಲ್ಲಿರೋ 4 ಹೋಟ್ಲ್ ನೋಡ್ಕೊಂತ ಇದೀನಿ ಅಂದೆ. ಅಯ್ಯೋ ಕಳ್ಳನ್ ಮಕ್ಳ. ಎರಡನೇ ಮಗಳು ಮದ್ವೆ ಬಗ್ಗೆ ಏನಂದ್ರು? ನಾನು ನನ್ ಬಗ್ಗೆ ಇಂಪ್ರೆಸ್ ಆಗೋ ತರ ಮಾತಾಡಿದೀನಿ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಕಳ್ಳನ ಮಗ ಜೋಣ ಮುರಿ. ಅಪ್ಪ ಖರ್ಚಿಗೆ ದುಡ್ಡು ಕೊಡಪ್ಪ. ಲೇ ನಾನು ಇನ್ನು ಟಿಪ್ಸೇ ಬಂದಿಲ್ಲ. ಹೊಸ ಬಟ್ಟೆ ತೊಗೊಳೋದ್ ಬೇಡ, ಸ್ವೀಟ್ ತೊಗೊಳೋದ್ ಬೇಡ, ನಂಗ್ ಬೇಕಪ್ಪ. ಬ್ಯಾಡ ಆದ್ರೂ ಬೇಸಿಗೆ ಎಲ್ಲ ಉಟ್ಬಿಟ್ರು ಇರೋದ್ ಮಗ. ಅಯ್ಯೋ ಎಲ್ಲೈತಪ್ಪ. ಏನ್ ಟ್ಯಾಕ್ಸ್ ಹಾಕ್ತೀಯ ನೀನಲ್ಲ ಹಾಳಾದವ್ರೆ? ನಾನಿನ್ನ ಸ್ವೀಟು ಬಟ್ಟೆ ಎಲ್ಲ ತೊಗೊಳೋದ್ ಬೇಡ. ಬರ್ತೀನಪ್ಪ. ನೆಕ್ಸ್ಟ್ ಪ್ರೋಗ್ರಾಮ್ ಸಾರಿ ಪರವಾಗಿಲ್ಲ ಸರ್. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಗಜು, ಅಂದ್ರೆ ನನ್ನ ಅಮೆರಿಕ ಸ್ನೇಹಿತ ಅದೇ ಮಸಾಲ ದೋಸೆ ಮಾಧವರಾಯನ್ ಮಗ ಸೆಟ್ ದೋಸೆ ಸುಬ್ಬ ಬಂದಿನಲ್ಲ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವನ ಅವತಾರ ನೋಡಿದ್ರೆ ಅವನೇ ದೋಸೆ ಹಾಕೊಂತಾರ ಇದ್ದಾನೆ. ಅಮೆರಿಕದಲ್ಲಿ ಅದೇನು ಹೋಟ್ಲ್ ಇಟ್ಟಿದಾನೋ ಏನೋ. ನಿನಗೆ ಎಲ್ಲರ ಮೇಲೂ ಅನುಮಾನನೇ. ಈಗ ಬರ್ಲಿ ವಿಚಾರಿಸೋಣ. ಅಂಕಲ್ ತಗೊಳ್ಳಿ ಅಂಕಲ್, ಫ್ರೂಟ್ಸ್ ಅಂಡ್ ಸ್ವೀಟ್ಸ್. ಇದೆಲ್ಲ ಯಾಕಪ್ಪ? ಸುಮ್ನೆ ಅಂಕಲ್, ಪರವಾಗಿಲ್ಲ ತಗೊಳ್ಳಿ. ಕರ್ಮ. ಕೂತ್ಕೋ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಮ್ ಡ್ಯಾಡಿ ಅಮೆರಿಕ ಇಂದ ಫೋನ್ ಮಾಡಿದ್ರು. ನಿಮ್ ಬಗ್ಗೆ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೀನಿ. ನಿಮ್ಮನ್ನು ಕರ್ಕೊಂಡು ಅಮೆರಿಕಾಗೆ ಬಂದ್ಬಿಡು ಅಂದ್ರು. ಅಮೆರಿಕಾಗೆ ಅಮೆರಿಕಾಗೆ ನಾನ್ ಯಾಕಪ್ಪ? ಸುಮ್ನೆ ಅಂಕಲ್, ಮದ್ವೆ ಆದ್ಮೇಲೆ ಅಲ್ಲೇ ಬಂದ್ಬಿಡಿ ಎಲ್ರು, ಅಲ್ಲೇ ಇರೋಣ ಜಾಲಿಯಾಗೆ. ಅಂದ್ರೆ ನಿನ್ ಮದುವೆ ಫಿಕ್ಸ್ ಆಗಿದ್ಯಾ? ನೀವ್ ಒಪ್ಪಿದ್ರೆ ಅದಾದ ಹಾಗೆ. ನಾನು ಒಪ್ಪದ? ಯಾಸ್ ಅಂಕಲ್, ನಿಮ್ 2ನೇ ಮಗಳು ಸಂಜನಾ ನನ್ ಕೊಟ್ಟು ಮ್ಯಾರೇಜ್ ಮಾಡಿದ್ರೆ ನಿಮ್ ಪೂರ್ತಿ ಫ್ಯಾಮಿಲಿ ಅಮೆರಿಕನಲ್ಲಿ ಸೆಟ್ಲ್ ಆಗ್ಬೋದು. ಗಜಲಕ್ಷ್ಮಿ, ಗಜು ಏನ್ರಿ ಅದು? ನೋಡಿದ್ಯಾ ಇವನ್ ಹೇಳೋ ಮಾತ್ ಕೇಳಿದ್ಯಾ? ಅಲ್ಲ, ಇವನು ಸಂಜೂನ್ ಮದುವೆ ಆಗ್ತಾನಂತೆ. ಮದುವೆ ಆದ್ಮೇಲೆ ನಾವೆಲ್ಲರೂ ಅಮೆರಿಕಾಗ್ ಹೋಗೋದಂತೆ. ಅಮೆರಿಕಾಗೆ ನೀವು ಧಾರಾಳವಾಗಿ ಹೋಗಿ, ನನಗೆ ಭಾರತನೇ ಸಾಕು. ಆಂಟಿ ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಸೆಟ್ಲ? Yeah. ಒಳಗಡೆ ಅನ್ನ ಇಟ್ಟಿದ್ದೀನಿ, ಸೀದೋಗ್ಬಿಡುತ್ತೆ. ಅಂಕಲ್ ಏನಿದು? ಹಾಯ್ ಸಂಜು. ಹಾಯ್. ನನ್ ಜೊತೆ MG ರೋಡ್ ಹೋಗಿ ಬರಕ್ಕೆ ಕಂಪ್ನಿ ಕೊಡ್ತೀಯಾ ಪ್ಲೀಸ್? ಐ ಆಮ್ ಸೋ ಸಾರಿ, ನಂಗ್ ಬರ್ಕೊಳಕ್ ನೋಟ್ಸ್ ಇದೆ. ಅಂಕಲ್ ಹೋಗ್ ಬಾ ಅಮ್ಮ. ಹೋಗಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕಮಾನ್ ಸಂಜು, ಬೇಗ ಹೋಗಿ ಬೇಗ ಬಂದ್ಬಿಡಣ ಪ್ಲೀಸ್. ಒಂದ್ ಅರ್ಧ ಗಂಟೆ ಹೋಗ್ ಬಂದ್ಬಿಡ. ನಾನ್ ನಿನ್ನ ಕಂಪನಿ ಕೊಡ್ಲಾ? ಅಂಕಲ್ ಹೂಸ್ ದಿಸ್? ಅವರು ನಮ್ ಮೊದಲನೇ ಅಳಿಯ. ಐ ಸಿ. ಹಲೋ ಹಲೋ. ಅಳಿಯಂದ್ರೆ ಕಂಪನಿ ಬೇಕು. ಏನ್ ನೀವ್ ಮಾಡ್ತಾ ಇರೋದು? ಅವನ್ ಮೇಲೆ ಯಾಕೆ ಕೈ ಮಾಡ್ತೀರಾ? ಅಯ್ಯೋ, ಅವನು ನನ್ ಫ್ರೆಂಡ್ ಮಗ, ಅಮೆರಿಕ ಇಂದ ಬಂದಿದ್ದಾನೆ. ಅಮೆರಿಕ? ಅಮೆರಿಕ ಬಿಡಿ ಅವನ್ನ. ಅಯ್ಯೋ ಬಿಡದ? ಏಯ್ ಬಾಯ್ ಬಿಡ್ತೀಯಾ ಇಲ್ಲ ನಿಮ್ಮಪ್ಪ ಇಲ್ಲ ಯಾವ ಹೋಟೆಲ್ ಕೆಲಸ ಮಾಡ್ತೀರಾ ಅಂತ ಹೇಳ. ನೋಡ್ದಾ? ಅಂಕಲ್, ನಾನ್ ಮಾಡಿದೆಲ್ಲ ತಪ್ಪ ಅಂಕಲ್, ಪ್ಲೀಸ್ ಕ್ಷಮಿಸ್ಬಿಡಿ. ಇವ್ರಪ್ಪ ಇಲ್ಲೇ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ವೇಟ್ರ್ ಆಗಿ. ನೋಡಿ ನಿಮ್ ಅಮೆರಿಕದ ಅವತಾರನ. ಏಯ್ ಮಗ, ಆಯ್ತಾ ನಿಮ್ ಮುಖಕ್ ಮಂಗಳಾರ್ತಿ? ಅವ್ನು ನೋಡಿದ್ರೆ ಅಮೆರಿಕದಿಂದ ಬಂದವನಾಗ ಇದ್ದಾನೆ, ಒಳ್ಳೆ ಕಾಡ್ ಕಪ್ಪಿ ತರ ಇದ್ದಾನೆ. ಭಾವ ಸೂಪರ್. ಕೊಡಿ ಕೈನಾ. It's okay. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು.
ಅಪ್ಪ ಅವ್ನ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹುಡ್ಗಿನ ಒಪ್ಸಿ MG ರೋಡ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅಪ್ಪ. ನನ್ ಮಗನೇ ಅವ್ನ್ ಯಾರು ಅಂತ ತೋರ್ಸು, ಅವ್ನ್ ಕಾಲ್ ಮುರಿಸ್ಬಿಡ್ತೀನಿ. ತೋರಿಸ್ತೀನಪ್ಪ, ಟೈಮ್ ಬರ್ಲಿ ತೋರಿಸ್ತೀನಿ. ಅಯ್ಯ ನನ್ನ ಮಗನೇ, ಅಮಾವಾಸ್ಯೆ ಎಲ್ಲ ತಂಗಳ್ತೇನೆ, ನಡಿಯ ನಡಿಯ. ಅಂತೂ ಆ ಹುಡ್ಗನ ಹೊಡೆದೋಡಿಸ್ಬಿಟ್ಟೆ ಅನ್ನು. ಮತ್ತೆ ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರೆ ಬಿಡ್ತೀನಾ? ಅಂತೂ ನಿನ್ ನಾದ್ನಿಗೆ ಗಂಡು ಹುಡ್ಕೋ ಜವಾಬ್ದಾರಿ ನಿಂದೆ ಅನ್ನು. ಹೌದಪ್ಪ. ಈಗ ಅದೇ ನನಗೂ ನಮ್ಮ ಮಾವಂಗೂ ಬಿದ್ದಿರೋ ದೊಡ್ಡ ಚಾಲೆಂಜ್. ಗುಣವಂತ ಹುಡುಗನ್ನೇ ತರ್ತೀನಿ ಅಂತ ನಾನು, ಹಣವಂತ ಹುಡುಗನ್ನೇ ತರ್ತೀನಿ ಅಂತ ಅವರು. ವೆರಿ ಇಂಟ್ರೆಸ್ಟಿಂಗ್. ಯಾಕಾಗ್ಬಾರ್ದು? ಆನಂದ, ನನಗನ್ಸುತ್ತೆ ನನ್ನ ನಾದನಿಗೆ ನೀನೇ ಫಿಟ್ಟು ಅಂತ. ಅಯ್ಯೋ ನಾನಾ? ಹೇ, ನಿಮ್ ಮಾವ ಎಕ್ಸ್ಪೆಕ್ಟ್ ಮಾಡೋ ತರ ನಾನ್ ಸಾವುಕಾರ ಅಲ್ಲಪ್ಪ. ಯಾವ ಸಾವುಕಾರಂಗಿಂತಾನು ನೀನೇನು ಕಮ್ಮಿ ಇಲ್ಲ. ಮೊದಲು ಬಿಲ್ ಕೊಡು, ಹೋಗೋಣ. ಪ್ಲಾನಿಂಗ್ ನಾನ್ ಮಾಡ್ತೀನಿ. ಪಾಪ ಇಲ್ಲಿ ಬಂದೆ ಸರ್. ಸರ್ ಚೇಂಜ್ ಸರ್. ಪರವಾಗಿಲ್ಲ ಬಿಡು. ಥ್ಯಾಂಕ್ ಯು ಸರ್. ಹೊರಡೋಣ. ರೈಟ್.